ಎಲ್ಲರಿಗೂ ನಮಸ್ಕಾರ. ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಸೆಪ್ಟೆಂಬರ್ 11ರ ದಿನದ ಕರೆಂಟ್ ಅಫೇರ್ಸ್ MCQ ಪ್ರಶ್ನೋತ್ತರಗಳನ್ನು ಕ್ಷಣಗಳಲ್ಲಿ ನೋಡೋಣ. ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಿಮ್ಮ ಬೆಂಬಲವನ್ನು ನಮಗೆ ನೀಡಿ. ಇಂದಿನ ಮೊದಲ ಪ್ರಶ್ನೆ. ಇತ್ತೀಚೆಗೆ ಆಂಡ್ರ್ಯೂ ಹೋಲ್ನೆಸ್ 3ನೇ ಬಾರಿಗೆ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ? ಸರಿಯಾದಂಥ ಉತ್ತರ ಜಮೈಕಾ. 2026ರ G20 ಶೃಂಗಸಭೆಯನ್ನು ಯಾರು ಆಯೋಜಿಸುತ್ತಾರೆ? ಸರಿಯಾದಂಥ ಉತ್ತರ ಅಮೇರಿಕಾ. ಇತ್ತೀಚೆಗೆ ಅದಾನಿ ಪವರ್ ಯಾವ ದೇಶದಲ್ಲಿ ವಾಂಗ್ಚೂ ಜಲವಿದ್ಯುತ್ ಯೋಜನೆಯನ್ನು ಸ್ಥಾಪಿಸಲು ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದಂಥ ಉತ್ತರ ಭೂತಾನ್. ಇತ್ತೀಚೆಗೆ ಕ್ಯಾನ್ಸರ್ ಲಸಿಕೆ ಎಂಟರೋಮಿಕ್ಸ್ ಅನ್ನು ಯಾರು ಅನಾವರಣಗೊಳಿಸಿದರು? ಸರಿಯಾದಂಥ ಉತ್ತರ ರಷ್ಯಾ. ಇತ್ತೀಚೆಗೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಯಾವ ದೇಶದ ಹೊರೈಸನ್ ಇಂಧನ ಕೋಶ ಕಂಪನಿಯೊಂದಿಗೆ ಹೈಡ್ರೋಜನ್ ಎಂಜಿನ್ಗಳಿಗಾಗಿ ಒಪ್ಪಂದಕ್ಕೆ ಸಹಿ ಹಾಕಿದೆ? ಸರಿಯಾದಂಥ ಉತ್ತರ ಸಿಂಗಾಪುರ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ 2025 ಯಾವ ದಿನಾಂಕದಂದು ಆಚರಿಸಲಾಯಿತು? ಸರಿಯಾದಂಥ ಉತ್ತರ ಸೆಪ್ಟೆಂಬರ್ 8. ಇತ್ತೀಚೆಗೆ ಇಟಲಿಯ ಜಾನಿಕ್ ಸಿನ್ನರ್ ಅವರನ್ನು ಸೋಲಿಸುವ ಮೂಲಕ 2025ರ US ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಸರಿಯಾದಂಥ ಉತ್ತರ ಕಾರ್ಲೋಸ್ ಅಲ್ಕರಾಜ್. ಇವರು ಸ್ಪೇನ್ ದೇಶದವರು. ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ನಡೆಯಲಿರುವ 11ನೇ ಏಷ್ಯನ್ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ 2025ಗಾಗಿ ಯಾವ ಮ್ಯಾಸ್ಕಾಟನ್ನು ಬಿಡುಗಡೆ ಮಾಡಲಾಗಿದೆ? ಸರಿಯಾದಂಥ ಉತ್ತರ ಜಲವೀರ್. ಇತ್ತೀಚೆಗೆ ಹೈ ಸೀಸ್ ಒಪ್ಪಂದ BBNJ ಮರೈನ್ ಬಯೋಲಾಜಿಕಲ್ ಡೈವರ್ಸಿಟಿ ಆಫ್ ಏರಿಯಾಸ್ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಅಡಿಯಲ್ಲಿ ಕಾನೂನುಗಳನ್ನು ರಚಿಸುವುದಕ್ಕೆ ಯಾರ ಅಧ್ಯಕ್ಷತೆಯಲ್ಲಿ 12 ಸದಸ್ಯರ ಕರಡು ಸಮಿತಿಯನ್ನು ರಚಿಸಲಾಗಿದೆ? ಸರಿಯಾದಂಥ ಉತ್ತರ ಸಂಜಯ್ ಉಪಾಧ್ಯಾಯ. ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧದಿಂದ ಹುಟ್ಟಿಕೊಂಡಂತಹ ಪ್ರತಿಭಟನೆ ನಂತರ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ಹೆಚ್ಚಿನ ಯುವ ನಿರುದ್ಯೋಗದ ಬಗ್ಗೆ ಆಳವಾದ ಹತಾಶೆಯಿಂದ ಉತ್ತೇಜಿಸಲ್ಪಟ್ಟ ಜನರೇಷನ್ ಝೂಮರ್ಸ್ ಜೆನ್ಝಿ ಎಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳನ್ನು ನಡೆಸಿದೆ? ಸರಿಯಾದಂಥ ಉತ್ತರ ನೇಪಾಳ. ಇತ್ತೀಚೆಗೆ ಕೇಂದ್ರ ಸಚಿವರಾದ ಜಿತೇಂದ್ರ ಸಿಂಗ್ ಅವರು ಸ್ಟಾರ್ಟಪ್ ಲಿಂಕ್ಡ್ ಎಕಾನಮಿಯನ್ನು ನಿರ್ಮಿಸುವ ಕುರಿತು ಯುವ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಕ್ಯಾಂಪಸ್ ಟ್ಯಾಂಕ್ ವೇದಿಕೆಯನ್ನು ಪ್ರಾರಂಭಿಸಿದರು. ಇದು ಯಾವ ವಿಶ್ವವಿದ್ಯಾಲಯದಿಂದ ಆಯೋಜಿಸಲ್ಪಟ್ಟಿದೆ? ಸರಿಯಾದಂಥ ಉತ್ತರ ಚಂಡೀಗಢ ವಿಶ್ವವಿದ್ಯಾಲಯ. ಇತ್ತೀಚೆಗೆ ಯಾವ ರಾಜ್ಯದ ಬೋಡೋಲ್ಯಾಂಡ್ ಬುಡಕಟ್ಟು ಮಂಡಳಿಯು ಭೂ ದಾಖಲೆಗಳನ್ನು ಮೊದಲು ಡಿಜಿಟಲೀಕರಣಗೊಳಿಸಿತು? ಸರಿಯಾದಂಥ ಉತ್ತರ ಅಸ್ಸಾಂ. ಇತ್ತೀಚೆಗೆ ಭಾರತದ ಮೊದಲ ಸ್ವದೇಶಿ ಮೈಕ್ರೋಪ್ರೊಸೆಸರ್ ವಿಕ್ರಮ್ 32 ಅಥವಾ ವಿಕ್ರಮ್ 3201 ನವದೆಹಲಿಯಲ್ಲಿ ನಡೆದ ಯಾವ ಸಮ್ಮೇಳನದಲ್ಲಿ ಬಿಡುಗಡೆ ಮಾಡಲಾಯಿತು? ಸರಿಯಾದಂಥ ಉತ್ತರ ಸೆಮಿಕಾನ್ ಇಂಡಿಯಾ 2025.
ಇತ್ತೀಚೆಗೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ದಾದಾಭಾಯಿ ನವರೋಜಿಯವರ ಎಷ್ಟನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು? ಸರಿಯಾದಂಥ ಉತ್ತರ 200ನೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆದಷ್ಟು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ರೀತಿಯ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಪರೀಕ್ಷೆಯ ಸಮಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.